ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಎಂ ಚಂದ್ರಮೌಳಿರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಶುಭ ಹಾರೈಸಿದ ಡಿಎಸ್ಎಸ್ ಹಿರಿಯ ಮುಖಂಡರು. ಕಾಂಗ್ರೆಸ್ ಮುಖಂಡರು, ನಗರಸಭೆ ಮಾಜಿ ಸದಸ್ಯರು ಆದ ಎಂ ಚಂದ್ರಮೌಳಿರವರ ಹುಟ್ಟುಹಬ್ಬವನ್ನು ನಗರದ ಬುದ್ಧ ಪ್ರಾರ್ಥನಾ ಮಂದಿರದಲ್ಲಿ ಬುದ್ಧ ಭಗವಾನ್ ರವರಿಗೆ ಹೂಗುಚ್ಛ ಪುಷ್ಪಾರ್ಚನೆ ಮಾಡುವ ಮೂಲಕ ಪ್ರಾರ್ಥನೆ ನಡೆಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಅಭಿಮಾನಿಗಳಿಂದ ಹಾಗೂ ದಲಿತ ಹಿರಿಯ ಮುಖಂಡರುಗಳು ಚಂದ್ರಮೌಳಿಯವರವರಿಗೆ ಹೂಮಾಲೆ ಹಾಕಿ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಪೆಕ್ಸ್ ನಾರಾಯಣಸ್ವಾಮಿ, ನರಸಾಪುರ ನಾರಾಯಣಸ್ವಾಮಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಚಿಕ್ಕಯ್ಯೂರು ರವಿ, ಆರೋಹಳ್ಳಿ ನಾರಾಯಣಪ್ಪ, ಪ್ಯಾರೇವಸಳ್ಳಿ ನಾರಾಯಣಪ್ಪ, ಬೆಳಗಾನಹಳ್ಳಿ ಮುನಿವೆಂಕಟಪ್ಪ, ಹಿರಿಯ ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಎಸ್ಸಿ ಘಟಕ ಗೋವಿಂದರಾಜು, ಗಾಂಧಿನಗರ ಶ್ರೀರಂಗ, ಮತ್ತಿಕುಂಟೆ ಕೃಷ್ಣ, ನದೀಂ, ಹೈದರ್, ವಾಲ್ಮೀಕಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಮುಖಂಡರುಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ನೆಲ ಈ ಜಲ ವೆಂಕಟಾಚಲಪತಿರವರಿಂದ ಜಾಗೃತಿ ಗೀತೆಗಳನ್ನು ಆಡಲಾಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನನ್ನ ಬರ್ತ್ಡೇ ಯಾವಾಗ ಅಂತಂದರೆ 20ನೇ ತಾರೀಕು ಅಂತ. ಅದಾಗೋಗ ಆಲ್ರೆಡಿ 3 ದಿವಸ ಆಗಿರ್ತಾ ಇದೆ. ಇವತ್ತು ಈ ಸಾಮಾಜಿಕ ಜಾಲತಾಣ ಅನ್ನೋದೇನಿದೆ, ಫೇಸ್ಬುಕ್ಕು, ಟ್ವಿಟ್ಟರು, ಈ ವಾಟ್ಸಪ್ಪು ಇವೆಲ್ಲ ಬಂದ ಮೇಲೆ ನಾವು ಸುಮ್ಮನೆ ಇದ್ದರೂ ಸಹ ಆ ದಿನಾನ 1-2 ದಿವಸ ಮುಂಚಿತವಾಗಿ ನಮ್ಮ ನೆನಪು ಮಾಡ್ತದೆ. ಇಂಥ ದಿವಸ ಇಂಥವ್ರು ಬರ್ತ್ಡೇ ಇದೆ, ನೀವು ಹೋಗಿ ಅಂತ ಕಳಿಸುವಂಥ ಕೆಲಸ ಈ ಸಾಮಾಜಿಕ ಜಾಲತಾಣ ಕೆಲಸ ಮಾಡ್ತದೆ. ಹಾಗಾಗಿ ಇವತ್ತು ಹುಟ್ಟಿದಬ್ಬ ಸರಳವಾಗಿ ಆಚರಣೆ ಮಾಡ್ಕೊಬೇಕು. ನಾನು ಆಚರಣೆ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ಬೇಡಣ ಅಂಥದ್ದನ್ನು ಯಾರು ಸಾಕಷ್ಟು ನನ್ನ ಆತ್ಮೀಯರು, ನನ್ನ ಹಿರಿಯರು ಕೇಳಲಿಲ್ಲ. ನಾವು ಯಾವಾಗೂ ನಮ್ಮ ಮನೆ ಹತ್ರ ಅಲ್ಲಿ ಬಂದು ನನ್ನ ಅಭಿಮಾನಿಸುವಂಥ ಜನ ನನ್ನ ಬರ್ತ್ಡೇ ಮಾಡ್ತಾರೆ. ಆದರೆ ಇವತ್ತು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ನಾರಾಯಣಪ್ಪನವ್ರಿರ್ಬೋದು, ವಿಜಯಣ್ಣವ್ರಿರ್ಬೋದು, ಪಂಡಿತ್ ಮುನಿವೆಂಕಣ್ಣವ್ರಿರ್ಬೋದು, ಸ್ಪೆಕ್ಸ್ ನಾರಾಯಣಸ್ವಾಮಣ್ಣ ಇರ್ಬೋದು, ಅದೇ ರೀತಿ ಶ್ರೀರಂಗ ಅವರು, ನಾರಾಯಣಸ್ವಾಮಣ್ಣವರು, ಬೆಳಗಾನಹಳ್ಳಿ ಮುನಿವೆಂಕಣ್ಣವರು, ಗೋವಿಂದರಾಜವರು, ನಾರಾಯಣಸ್ವಾಮಿಯವರು, ಸಾಕಷ್ಟು ಜನ ಇಲ್ಲ ನೀನು ಮಾಡ್ತಕ್ಕಂಥ ಕೆಲಸಕ್ಕೆ ನೀನೆಲ್ಲೋ ಒಂದು ಕಾರಣದಲ್ಲಿ ಹೋಗ್ಬಿಟ್ಟು ನಿಮ್ಮ ಬರ್ತ್ಡೇಗಳು ಇದು ನೀನು ಬಂದು ಮಾಡ್ತಾಯಿದ್ರೆ ನಾವು ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ. ಆ ಥರ ಆಗೋದು ಬೇಡಪ್ಪ. ನೀನು ಅರ್ಥಪೂರ್ಣವಾಗಿ ನೀನು ಬದುಕು ಕಟ್ಕೊಂಡಿರ್ತಕ್ಕಂಥವ್ನು ನೀನು ಬುದ್ಧ ಮಂದಿರದಲ್ಲಿ ಬಂದು ನೀನು ಹುಟ್ಟುಹಬ್ಬ ಆಚರಣೆ ಮಾಡಬೇಕು, ಅದಕ್ಕೆ ಅರ್ಥ ಇರ್ತದೆ ಅಂತ ನಮ್ಮ ವಿಜಯಣ್ಣವರು, ನಮ್ಮ ನಾರಾಯಣಸ್ವಾಮಣ್ಣವರು, ಪಾರೇವಸಳ್ಳಿ ನಾರಾಯಣಸ್ವಾಮಣ್ಣವರು, ಪಂಡಿತ್ ಮುನಿವೆಂಕಣ್ಣವ್ರು ಹೇಳಿದಾಗ ನಾನು ಸ್ವಲ್ಪ ಹಿಂಜರಿದೆ. ಅಲ್ಲಿ ಅವಶ್ಯಕತೆ ಇದೆ, ಅಲ್ಲಿಲ್ಲ ಅಲ್ಲೇ ಮಾಡ್ಕೊಬೇಕು. ಯಾಕೆ ಅಂತಂದರೆ ಬದುಕು ಕೊಟ್ಟಿರ್ತಕ್ಕಂಥದ್ದು ಜೀವನದ ದಾರಿ ತಿದ್ದಿ ನಡೆಯುವಂಥದ್ದು ಬುದ್ಧ ಮಾರ್ಗ, ಅಲ್ಲಿ ಮಾಡ್ಕೊಳ್ಳೋದು ಅನಿವಾರ್ಯ, ನೀವು ಮಾಡ್ಕೊಳ್ಳೇಬೇಕು ಅಂತ ಹೇಳೋದು. ಹಾಗಾಗಿ ದೊಡ್ಡವ್ರ ಮಾತಿಗೆ ತಲೆಬಾಗಿ ಇವತ್ತು ನನ್ನ ಹಿತೈಷಿಗಳು, ನನ್ನ ಸಮುದಾಯದ ಮುಖಂಡರು, ನನ್ನ ಸ್ನೇಹಿತರು, ಎಲ್ಲ ಸಮುದಾಯದ ಹಿರಿಯರು, ನನ್ನ ಅಭಿಮಾನಿಸುವಂಥ ನನ್ನ ಸ್ನೇಹಿತರುಗಳು ಇವತ್ತು ನನಗೆ ಬಂದು ಬರ್ತ್ಡೇ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಇದು ಯಾವ ಥರ ಅಂತಂದರೆ, ನಾನು ಮಣ್ಣಲ್ಲಿ ಮಣ್ಣಾಗುವಂಥ ಸಂದರ್ಭ ಬರೋವರೆಗೂ ಇವರ ಈ ಪ್ರೀತಿ ವಿಶ್ವಾಸ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಧ್ಯಮದ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದರೆ ಇದೇ ರೀತಿ ಎಲ್ಲ ನನ್ನ ಹಿರಿಯರೆಲ್ಲ ಅವರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಅಂತ ಮಾಧ್ಯಮದ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಬುದ್ಧನ ತತ್ವದಿಂದ, ಬುದ್ಧನ ಸಮಾನತೆಯಿಂದ ಎಲ್ಲರ ಮನಸ್ಸುಗಳು ಒಗ್ಗೂಡುವಂಥದ್ದು ಬರ್ತ್ಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಒಪ್ಕೊಳ್ಳ ಇದ್ದಾರೆ, ಅದು ಹೇಳ್ದಲ್ಲ, ನಾನು ಇಷ್ಟೆಲ್ಲ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ದೇಶದಲ್ಲಿ ಸಮಾನತೆ ಇರಬೇಕಾದ್ರೆ, ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಸಮವಾಗಿರಬೇಕಾದ್ರೆ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಆಗಿದೆ. ಸಂವಿಧಾನ ಇಲ್ಲಾಂದರೆ ಸರ್ವ ಇಷ್ಟಕ್ಕಿದ್ದಾಗ ಸತ್ತೋಗ್ಬಿಡೋದು. ಅದರಿಂದ ಸಂವಿಧಾನ, ಅಂಬೇಡ್ಕರ್ ಒಪ್ಪಿಟ್ಟಿರೋ ಸಂವಿಧಾನ ಜಾರಿ ಆಗಬೇಕು. ಮತ್ತು ಅಸ್ಪೃಶ್ಯತೆ ಈ ದೇಶದಲ್ಲಿ ನಾವುಗಳೆಲ್ಲರೂ ಸೇರಿ ಚಂದ್ರಮೌಳಿಯವರವರ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಾವುಗಳೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಇವತ್ತು ನಾವು ಭಾಗವಹಿಸಿದ್ದೇವೆ. ಬಹುಶಃ ಚಂದ್ರಮೌಳಿಯವರನ್ನು ನಾನು 40 ವರ್ಷದಿಂದ ನಾನು ಕಂಡಿದ್ದೇನೆ. ನಾನು ಸಹ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಚಂದ್ರಮೌಳಿ ನಾನು ಚಿಕ್ಕಂದಿನಿಂದ ಒಂದು 10 ವರ್ಷದ ಹುಡುಗನಿಂದ ನಾನು ನೋಡ್ತಾ ಬಂದಿದ್ದೇನೆ.
ಬಹುಶಃ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ, ಚಂದ್ರಮೌಳಿ ಅವರ ತಂದೆ ದಿವಂಗತ ಮುನಕ್ ಸಾಮಣ್ಣನವರು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ. ಆ ಕಾಲಕ್ಕೆ ಬಾಲ್ಯ ದಿನಗಳಲ್ಲೇ ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ರಾಜಕಾರಣಿ ಬಸವಲಿಂಗಪ್ಪನವರಿಂದ ಹಿಡಿದು ನಾಗಮ್ಮ ಕೇಶಮೂರ್ತಿ, TN ನರಸಿಂಹಮೂರ್ತಿ, ರಾಚಯ್ಯ ಇಂಥವರೆಲ್ಲರ ಮನೆಗಳಿಗೆ ನಮ್ಮನ್ನು ಹುಡುಗನ ಕರ್ಕೊಂಡೋಗಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥವರು ನಮ್ಮ ಚಂದ್ರಮೌಳಿಯವರು, ನಮ್ಮ ತಂದೆಯವರು ಮುನೇಕ್ ಸಾಮಣ್ಣವರು. ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಅವರು ಹಾಕಿಕೊಟ್ಟ ದಾರಿನಲ್ಲಿ ಇವತ್ತು ನಮ್ಮ ಚಂದ್ರಮೌಳಿ ಅವರು ನಡೀತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ನಮ್ಮ ಕೋಲಾರದಲ್ಲಿ ಅವರ ಒಂದು ಹೋರಾಟ ಮುಂದುವರಿಲಿ. ಅವ್ರ ಜೊತೆ ನಾವುಗಳೆಲ್ಲರೂ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ರಾಜಕೀಯ ಭವಿಷ್ಯ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.